ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹಳೆ ವರ್ಷಕ್ಕೆ ಬಾ ಹೇಳಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಸಿಲಿಕಾನ್ ಸಿಟಿ ಮಂದಿ ಬಹು ಜೋರಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈ ಹೊತ್ತಲ್ಲಿ ಹೋಟೆಲ್, ಲಾಡ್ಜ್, ರೆಸಾರ್ಟ್ ಮಾಲೀಕರಿಗೆ ಬಂಪರ್ ಲಾಟರಿ ಹೊಡೆದಿದೆ. ಈ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈಗಾಗಲೇ ನ್ಯೂ ಇಯರ್ಗೆ ಕ್ಷಣಗಣನೆ ಆರಂಭವಾಗಿದೆ. ಇದರ ನಡುವೆ ಸಾಲು ರಜೆ ಬಂದಿರೋದ್ರಿಂದ ಜನರು ಫುಲ್ ಸಂತೋಷದಲ್ಲಿ ಮೋಜು ಮಸ್ತಿಗೆ ಮುಂದಾಗಿದ್ದಾರೆ. ಸದಾ ಕೆಲಸ, ಮನೆ ವರ್ಕ್ ಪ್ರೆಷರ್ನಲ್ಲೇ ಮುಳುಗಿದ್ದ ಸಿಟಿ ಐಟಿ ಮಂದಿ ಕೂಲ್ ಆಗಿ ಎಂಜಾಯ್ ಮಾಡಿಕೊಳ್ಳೋಕೆ ರೆಸಾರ್ಟ್, ಹೋಟೆಲ್, ಲಾಡ್ಜ್ ಮೊರೆ ಹೋಗಿದ್ದಾರೆ. ಇದ ರೆಸಾರ್ಟ್ಗಳಲ್ಲಿ ಕಲರ್ಫುಲ್ ಲೈಟಿಂಗ್ಸ್ ಹಾಕುವುದರ ಮೂಲಕ ರಸಮಂಜರಿ ಡ್ಯಾನ್ಸ್, ಗೇಮ್ಸ್ ಆಡುವುದಕ್ಕೆ ವೇದಿಕೆ ಸಿದ್ಧವಾಗುತ್ತಿದೆ. ಇಲ್ಲಿ ಬೆಂಗಳೂರು ನಗರದಲ್ಲಿ ಅಂದಾಜು 1600ಕ್ಕಿಂತ ಹೆಚ್ಚಿಗೆ ಬಾರ್ ಅಂಡ್ ರೆಸ್ಟೋರೆಂಟ್, ಪಬ್ಗಳಲ್ಲಿ ಸಂಭ್ರಮದ ಆಚರಣೆ ನಡೆಯುವುದು. ದಿನಕ್ಕೆ ಮೊದಲು 125 ಕೋಟಿ ಅಬಕಾರಿ ತೆರಿಗೆ ಸಂಗ್ರಹ ಆದರೆ ಬಹಳಷ್ಟು ರೆಸಾರ್ಟ್ಗಳು ಕೂಡ ಫುಲ್ ಆಗ್ತಾ ಇದೆ. ಇದು ವಿಶೇಷವಾಗಿ NRI ಮತ್ತು ನಮ್ಮ ದೇಶದ ಇತರ ರಾಜ್ಯಗಳಿಂದ ಬಹಳಷ್ಟು ಪ್ರವಾಸಿಗರು ಬರಲಿದ್ದಾರೆ. ಇಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸರ್ಕಾರ ಕೂಡ, ಪೊಲೀಸ್ ಇಲಾಖೆ ಕೂಡ ಅಗತ್ಯವಾದ ಸೇಫ್ಟಿಯನ್ನು ನಿರ್ವಹಿಸ್ತಾ ಇರುವುದರಿಂದ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದೆ ಸುಗಮವಾಗಿ ಹೊಸ ವರ್ಷ ಆಚರಿಸಲಾಗಲಿದೆ. ವಿಶೇಷವಾಗಿ 2025 ಎಲ್ಲರೂ ಸ್ವಾಗತಿಸಲಿದ್ದಾರೆ. ಹೊಸ ವರ್ಷಾಚರಣೆ ಹಿನ್ನೆಲೆ ನಗರದಲ್ಲಿ ಹೋಟೆಲ್ಗಳಿಗೆ ಫುಲ್ ಡಿಮ್ಯಾಂಡ್ ಹೆಚ್ಚಾಗಿದೆ. ಹೊಸ ವರ್ಷ ಆಚರಣೆಗೆ ನಗರದೆಡೆ ಪ್ರಯಾಣ ಬೆಳೆಸ್ತಾ ಇರೋ ಜನತೆ ಇನ್ನು ಎಂಜಾಯ್ ಮಾಡಲು ರಾಜ್ಯ, ದೇಶದ ವಿವಿಧ ಭಾಗದಿಂದ ಬರ್ತಿರೋ ಸಾರ್ವಜನಿಕರು ಹೋಟೆಲ್ ಅನ್ನ ಬುಕ್ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ 80% ಬುಕ್ಕಿಂಗ್ ಪೂರ್ಣಗೊಂಡಿದ್ದು ಇನ್ನು ಕೇವಲ 20% ಬುಕ್ಕಿಂಗ್ ಮಾತ್ರ ಬಾಕಿ ಇದೆ. ಇನ್ನೆರಡು ದಿನವಿರುವ ಕಾರಣ 20% ಕೂಡ ಬುಕ್ಕಿಂಗ್ ಆಗಲಿದೆ. ಬೆಂಗಳೂರು ನಗರದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಹೋಟೆಲ್ಗಳು ಹೊಸ ವರ್ಷಕ್ಕೆ ಈಗಾಗಲೇ ಸಜ್ಜಾಗಿವೆ. ಸಾಮಾನ್ಯವಾಗಿ ಯಾವಾಗಲೂ 125 ಕೋಟಿ ಸರ್ಕಾರಕ್ಕೆ ಅಬಕಾರಿ ತೆರಿಗೆ ಸಂಗ್ರಹವಾಗುತ್ತೆ. 31 ಹಾಗೂ 1ರಂದು 125 ಕೋಟಿಗೂ ದುಪ್ಪಟ್ಟು ಹಣ ಸಂಗ್ರಹ ಸಾಧ್ಯತೆ ಇದೆ. ಇನ್ನು ಈ ಬಾರಿ 1000 ಕೋಟಿ ನಿರೀಕ್ಷೆಯಲ್ಲಿದೆ. ಹೋಟೆಲ್ ಉದ್ಯಮ ಲಕ್ಷಾಂತರ ಜನ ಸೇರೋದ್ರಿಂದ ಅನಾಹುತಗಳಿಗೆ ಬ್ರೇಕ್ ಹಾಕೋದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ. ಒಟ್ನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿ ಮಾತ್ರ ಸಜ್ಜಾಗ್ತಾ ಇದೆ. ಇನ್ನು ಈ ಬಾರಿಯ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.